ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತಿನ ವ್ಲಾಗ್ ಒಳಗೆ ನಾನು ಚಿಕ್ಕನ್ ಸ್ಕೂಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ನು. ಸೊ ಚಿಕ್ಕನ್ ಸ್ಕೂಲ್ ಒಳಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ನಾವು ಹೋಗಿದ್ದು. ಹಂಗೆ ಸ್ವಲ್ಪ ಟೈಲ್ಸ್ ಅದು ತರೋದ ಕೆಲಸ ಇತ್ತು. ಅದ್ರ ಜೊತೆ ಅದಕ್ಕೆ ಚಿಕ್ಕನ ಸ್ಕೂಲ್ ಮೀಟಿಂಗ್ ಮುಗಿಸ್ಕೊಂಡಾದ್ಮ್ಯಾಗ ನಾನು ಚಿಕ್ಕನ ಪಿಕಪ್ ಮಾಡ್ಕೊಂಡೆ ಇವಾಗ ಟೈಲ್ ಶಾಪಿಗೆ ಬಂದಿದ್ದು. ಈ ಲಾಗ್ ಒಳಗೆ ನಾನು ದೋಸೆ ಯಾವ ರೀತಿ ನಾ ಮನ್ಯಾಗ ಮಾಡ್ತೇನೋ, ಆಮೇಲೆ ಗರಿಯಾಗಿ ಮಸಾಲೆ ದೋಸೆ ಯಾವ ರೀತಿ ನಾ ಮಾಡ್ತೇನೋ ಅಂಥೇಳಿ ಮೆಜರ್ಮೆಂಟ್ ಜೊತೆ ನಾನು ಇವತ್ತು ತೋರಿಸ್ಕೊಡತ್ತೇನು. ಇಲ್ಲೇ ಟೈಲ್ಸ್ ನೋಡಕ್ಕೆ ಬಂದಿದ್ದು. ಇಲ್ಲೇ ನಮ್ಮ ಚಿಕ್ಕು ಆ ಕಡೆ ಈ ಕಡೆ ಆಟ ಆಡ್ಕೋತ ನಿಂತಿದ್ಲು. ಅಲ್ಲೇ ನಮ್ಮ ಕಾರ್ ಹಚ್ಚೆವು. ಇಲ್ಲೇ ಎದುರುಗಡೆ ಸಾಯಿಬಾಬಾ ಟೆಂಪಲ್ ಐತಿ. ಇಲ್ಲೇ ನಾವು ಗ್ರಾನೈಟ್ಸ್ ಅಂದ್ರೆ ಇದನ್ನು ಟೈಲ್ಸ್ ಅಂದ್ರೆ ಟೈಲ್ಸ್ ಅಲ್ಲ, ನಾವು ಮಾರ್ಬಲ್ಸ್ ನೋಡಕ್ಕೆ ಬಂದಿದ್ದು. ಯಾಕಂದ್ರೆ ದೇವ್ರ ಕೊನೆಗೆ ಹಚ್ಬೇಕಂಥೇಳಿ ಇವ ಮಾರ್ಬಲ್ಸ ನೋಡತ್ತಿದ್ದು. ಅದಕ್ಕೆ ನಮ್ಮ ಯಜಮಾನ್ರು ಅವರ ಟೈಲ್ಸ್ ಮೇಸ್ತ್ರಿಗೆ ಕಾಲ್ ಮಾಡಿ ಕೇಳತ್ತಿದ್ರು, ಸೈಜ್ ಏನೈತೆ ನೋಡಿ ಹೇಳ್ರಿ ಅಂಥೇಳಿ. ಸೊ ಅದನ್ನು ನಾವು ಡಿಸ್ಕಷನ್ ಮಾಡತ್ತಿದ್ದು. ಪರ್ಫೆಕ್ಟಾಗಿ ದೋಸೆನ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಇವಾಗ ಮೆಜರ್ಮೆಂಟ್ ಮುಖಾಂತರ ತೋರಿಸ್ಕೊಡ್ತೇನೆ. ಇದೇ ಕಪ್ಪಿಂದ ನಾನು ಮೆಜರ್ ಮಾಡ್ತೇನೆ ನೋಡ್ರಿ. ಇದರಲ್ಲೇ ಒಂದು ಕಪ್ 3 ಕಪ್ ಆಗುವಷ್ಟ ಅಕ್ಕಿನ ತೊಗೊಂಡೆ ನಾನು. ಇದು ರೇಷನ್ ಅಕ್ಕಿ ಅಂದ್ರೆ ಸೊಸೈಟಿ ಅಕ್ಕಿ ಅಂತಾರಲ್ಲ ಅವ. 3 ಕಪ್ ಅಕ್ಕಿಗೆ ನಾನು 1 ಕಪ್ ಆಗುವಷ್ಟ ಉದ್ದಿನಬೇಳೆನ ಹಾಕೋತೇನೆ ಇದಕ್ಕೆ. ಆಮೇಲೆ ಒಂದು ಮುಷ್ಟಿ ಅಷ್ಟು ಅಂದ್ರೆ ಮುಕ್ಕಾಲು ಭಾಗ ಅಷ್ಟು ನಾನು ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡೇನು. ಆಮೇಲೆ 1 ಸ್ಪೂನ್ ಆಗುವಷ್ಟು ಇಷ್ಟ ಮೆಂತ್ಯ ಕಾಳು ಹಾಕೋತೇನು. ಇವಾಗ ಇದನ್ನು ಚೆಂದಂಗೆ ಒಂದು 3 to 4 ಟೈಮ್ಸ ವಾಶ್ ಮಾಡಿ ನೆನೆಯಕ್ಕೆ ಹಾಕಿಡಬೇಕು. ಅಂದ್ರೆ 4 to 5 hours ಇದು ನೆನೆದ್ರೂ ಸಾಕು. ಈ ರೀತಿ ಕಸ ಕಡ್ಡಿ ಎಲ್ಲ ಹೋಗ್ತಾವೆ ಚೆಂದಂಗೆ. ಸೊ ಒಂದು 3 to 4 ಟೈಮ್ಸ ವೈಟ್ ಕಲರ್ ವಾಟ್ರ್ ಬರೋ ತನಕ ನೀವು ವಾಶ್ ಮಾಡಬೇಕು. ಇವಾಗ 4 to 5 hours ಇದು ನೆನೆದೈತಿ. ಇವಾಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳತ್ತೇನೆ ಇದ್ರೊಳಗೆ. ಅಂದ್ರೆ ಬಿಫೋರ್ ನೀವು ರುಬ್ಬೋಕ್ಕಿಂತ ಒಂದು 5 to 10 minutes ಮುಂಚಿತ ಇದನ್ನು ಹಾಕ್ಕೊಂಡಿಟ್ಕೋಬೇಕು ನೆನೆಸಾಕ. ಇವಾಗ ಅದು ನೆನೆದೈತಿ. ಇವಾಗ ನಾನು ರಾತ್ರಿ ಟೈಮ್ನಾಗ ರುಬ್ಕೋತೇನು. ಇವಾಗ ನೋಡ್ರಿ ಚೆಂದಂಗೆ ನುಣ್ಣಗೆ ರುಬ್ಕೋಬೇಕು. ಇದನ್ನು ಪೂರ್ತಿ ಸ್ಮೂತಾಗೆ ಬ್ಯಾಟ್ರ್ ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬ್ರಿ, ಭಾಳನೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ. ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಬಿ ಇಟ್ಕೋಬೇಕು. ಇದನ್ನು ರುಬ್ಬಿ ಒಂದು 8 hours ಫರ್ಮೆಂಟೇಷನ್ಗೆ ರಾತ್ರಿ ಮುಚ್ಚಿಡಬೇಕು, ಸರಿಯಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಪೂರ್ತಿ ಎಲ್ಲನೂ ರುಬ್ಬಿ ನಾನು ಇವಾಗ ಅರ್ಧ ಇದನ್ನಾಗುವಷ್ಟು ಮಾತ್ರ ಹಾಕಬೇಕು. ಆಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು. ಇವಾಗ ನೆಕ್ಸ್ಟ್ ಡೇ ಇದೆ. ಹಿಟ್ಟೆಲ್ಲ ಬ್ಯಾಟ್ರೆಲ್ಲ ಎಷ್ಟು ಚಂದ ಉಬ್ಬಿ ಬಂದೈತಿ ನೋಡ್ರಿ. ಈ ರೀತಿ ಉಬ್ಬಿ ಬಂದಿರ್ತೈತಿ. ಈ ರೀತಿ ನಾವು ಇದಕ್ಕೆ ಏನೂ ನೀರದು ಏನೂ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಇದನ್ನು ಚೆಂದಂಗೆ ಈ ಥರ 1-2 ಸರ್ತಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಸಕ್ಕರೆನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋರಿ. ಇದಕ್ಕೆ ಸೋಡಾದು ಹಾಕೋ ಏನೂ ಅವಶ್ಯಕತೆ ಇಲ್ಲ. ಇವಾಗ ನಾನು ಹೆಂಚೆ ಕಾಯಕ್ಕಿಟ್ಟೆನು. ಹೆಂಚೆ ಬಿಸಿ ಆದ್ಮ್ಯಾಗ ಇವಾಗ ಆ ಬ್ಯಾಟರ್ನ
ಇದಕ್ಕೆ ಉಯ್ತೇನು. ಒಂದು 2 ಸೌಟ್ ಆಗುವಷ್ಟು ಉಯ್ದ ಹಿಂಗೆ ಚೆಂದಂಗೆ. ಇದಕ್ಕೆ ತೆವಿಗೆ ಎಣ್ಣೆ ಅದು ಏನೂ ಹಚ್ಚೇ ಇಲ್ಲ ನಾನು. ಇದು ಟಿಪ್ಸ. ಹಂಗೆ ಒಣ ತೆವಿಗನ್ನು ನಾನು ತೆವಿನ ಕ್ಲೀನ್ ಮಾಡ್ಕೊಂಡು ತೆವಿ ಸ್ವಲ್ಪ ಬಿಸಿ ಆದ್ಮ್ಯಾಗ ಇದನ್ನು ದೋಸಾನ ಹುಯ್ಕೋಬೇಕು ನೀವು. ಇವಾಗ ಮೇಲೆದೆಲ್ಲ ಹಸಿ ಹಿಟ್ಟೆಲ್ಲ ಸ್ವಲ್ಪ ಬೆಂದ ಮ್ಯಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈ ರೀತಿ ನಾ ಬ್ರಷ್ ಯೂಸ್ ಮಾಡಿ ಎಣ್ಣೆ ಹಾಕ್ಕೊಳತ್ತೇನೆ ನೋಡ್ರಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ಮೇಲೆ ಒಂಥರ ರೆಡ್ ಕಲರ್ ಬರಬೇಕದ. ಕೆಳಗೆಲ್ಲ ಬೇದ ಮ್ಯಾಗ ಗೊತ್ತಾಗ್ತೈತಿ. ರೆಡ್ ಟೈಪ್ ಬರ್ತೈತಿ ಇದು. ಆವಾಗ ನೀವು ದೋಸಾನ ತೆಗೆದು ಹಾಕ್ಕೋಬೇಕು. ಇವಾಗ ನೆಕ್ಸ್ಟ್ ತೋರಿಸ್ತೇನೆ ನೋಡ್ರಿ. ಇದಕ್ಕೆ ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ತುಪ್ಪ ಆದರೂ ಯೂಸ್ ಮಾಡ್ಬೋದು, ಅಥವಾ ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು. ಇವಾಗ ರೆಡ್ ಕಲರಲ್ಲಿ ಮಧ್ಯೆ ಕಾಣತೈತ್ಲ ಆ ಥರ ಆಗಬೇಕದ. ಇನ್ನೊಂದು ಸ್ವಲ್ಪ ಸೈಡ್ಗೆಲ್ಲನೂ ರೆಡ್ ಕಲರ್ ಆಗಬೇಕು. ಆವಾಗ ನಾವು ಇದನ್ನು ದೋಸಾನ ತೆಗೆದು ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನೀವು ರೆಡ್ ಚಟ್ನಿ ಎಲ್ಲ ಯೂಸ್ ಮಾಡಿ ನಡುವ ಪೊಟ್ಯಾಟೊ ಭಾಜಿ ಎಲ್ಲ ಯೂಸ್ ಮಾಡಿ ಸರ್ವ್ ಮಾಡಬೇಕು. ಚಟ್ನಿ ಎಲ್ಲ ನಿಮಗೆ ಇಷ್ಟವಾದ ಚಟ್ನಿ ಜೊತೆ ಸರ್ವ್ ಮಾಡಿರಿ. ಆವಾಗ ಈ ರೀತಿ ಬರ್ತೈತಿ. ಈ ರೀತಿ ಗರಿಯಾಗಿ ಕ್ರಿಸ್ಪಿ ದೋಸೆ ರೆಡಿ ಆಗ್ತೈತೆ ನೋಡ್ರಿ. ನಾ ತೋರಿಸಿದ್ದ ಬ್ಯಾಟರ್ದಿಂದ ಅದರೊಳಗೆ ನಾನು ಏನೂ ಜಾಸ್ತಿ ಮೈದಾ ಹಿಟ್ಟು ಆಮೇಲೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಎಕ್ಸ್ಟ್ರಾ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ನಾ ಏನು ರುಬ್ಕೊಂಡಿಲ್ಲ ಅದೇ ಬ್ಯಾಟರ್ ಯೂಸ್ ಮಾಡಿ ನಾನು ದೋಸಾನ ರೆಡಿ ಮಾಡೇನು. ಈಗ ಇನ್ನೊಂದು ದೋಸೆ ಹಾಕೇನು. ಈಗ ಇದನ್ನು ಅದೇ ಥರ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಆಯಿಲ್ ಅದು ಅಪ್ಲೈ ಮಾಡಿದ್ರೆ ದೋಸಾಕ್ಕೆಲ್ಲ ತೂತು ಬರ್ತೈತಿ. ಅಂದ್ರೆ ಸೆಟ್ ದೋಸೆ ಆಗಿಬಿಡ್ತೈತಿ. ಸೆಟ್ ದೋಸಾನು ಬೇಕಂದ್ರೆ ನೀವು ಹಾಕೋಬೇಕಂದ್ರೆ ಅದಕ್ಕೆ ಪ್ಯಾನಿಗೆ ನೀವು ಆಯಿಲ್ ಹಾಕ್ಕೊಂಡ್ರೆ ದೋಸಾಕ್ಕೆ ತೂತು ಬರ್ತಾವು. ಈ ನನ್ನ ದೋಸೆ ರೆಸಿಪಿ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸವಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೋ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. See you in my next video. Thanks all. Bye bye. Take care.